ರಾಜ್ಯ ಬಜೆಟ್ಗೆ ಇನ್ನೆರಡು ತಿಂಗಳು ಬಾಕಿ ಇದೆ. ಕಳೆದ ವರ್ಷದ ಬಜೆಟ್ ಹಣವನ್ನೇ ರಿಲೀಸ್ ಮಾಡಿಲ್ಲ ಸರ್ಕಾರ. ಅನುದಾನದಲ್ಲಿ 80% ಇಲಾಖೆಗಳಿಗೆ 50% ಹಣವನ್ನು ಕೂಡ ನೀಡಿಲ್ಲ ಸರ್ಕಾರ. ಇನ್ನೆರಡು ತಿಂಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ರಾಜ್ಯ ಬಜೆಟ್ ಮಂಡನೆ ವಿಚಾರವಾಗಿ. ಆದ್ರೆ ಕಳೆದ ವರ್ಷ ಮಂಡನೆ ಮಾಡಿದಂತ ಬಜೆಟ್ ಅನ್ನೇ ಇನ್ನೂ ಕೂಡ ಸರ್ಕಾರ ರಿಲೀಸ್ ಮಾಡಿಲ್ಲ. ಅನುದಾನದಲ್ಲಿ 80% ಇಲಾಖೆಗಳಿಗೆ ಇನ್ನೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸರ್ಕಾರಕ್ಕೆ ಶುರುವಾಯಿತು ಹಣದ ಸಮಸ್ಯೆ. ಈಗ 2024-25ನೇ ಬಜೆಟ್ನಲ್ಲಿ 3,10,248 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು. ಇಲ್ಲಿವರೆಗೂ ಕೂಡ 1,81,785 ಲಕ್ಷ ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರಿ ಇಲಾಖೆಗಳಿಗೆ ಹೊಡೆತ ಬಿದ್ದಿರುವಂತದ್ದು. ಸೊ ಪ್ರಮುಖವಾಗಿ ಒಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಬಜೆಟ್ಗೆ ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಆದ್ರೆ ಕಳೆದ ವರ್ಷ ಘೋಷಣೆ ಮಾಡಿದ ಅನುದಾನದ ಹಣವನ್ನೇ ಸರ್ಕಾರ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಹಣದ ಸಮಸ್ಯೆ ಶುರುವಾಗಿದೆ ಎನ್ನುವ ಪ್ರಶ್ನೆ ಮೂಡಿದೆ. ಇದರ ಜೊತೆಗೆ ಈಗಾಗಲೇ ಸರ್ಕಾರಕ್ಕೆ ಹಣದ ಕೊರತೆ ಕಾಡ್ತಾ ಇದೆಯಾ, ಸರ್ಕಾರದ ಖಜಾನೆ ಬರಿದಾಗಿದೆಯಾ, ಯಾವ ಇಲಾಖೆಗೆ ಸಿಎಂ ಎಷ್ಟು ಬಜೆಟ್ ಅನ್ನ ಮೀಸಲಿಟ್ಟಿದ್ರು, ಈವರೆಗೂ ಕೂಡ ಎಷ್ಟು ಹಣ ಬಿಡುಗಡೆಯಾಗಿದೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ನೋಡಿ, ಪ್ರಮುಖ ಇಲಾಖೆಗಳಿಗೆ ಆದಂತ ಅನುದಾನ ಎಷ್ಟು ಅಂತ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಒಂದ್ ಕಡೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ರು ಅಂತ. ಕೃಷಿ ಇಲಾಖೆಗೆ ನಿಗದಿಯಾದಂತ ಅನುದಾನ 4,991 ಕೋಟಿ ರೂಪಾಯಿ. ಬಿಡುಗಡೆಯಾದಂತ ಅನುದಾನ 2,351 ಕೋಟಿ ರೂಪಾಯಿ. ಕೃಷಿ ಇಲಾಖೆಗೆ ಅನುದಾನ ಮೀಸಲಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ನಗರಾಭಿವೃದ್ಧಿ ಇಲಾಖೆಯ ವಿಚಾರವಾಗಿ ನೋಡೋದಾದ್ರೆ ನಿಗದಿಯಾದಂತಹ ಅನುದಾನ 14,935. ಬಿಡುಗಡೆಯಾದಂತಹ ಅನುದಾನ 7,372 ಕೋಟಿ ರೂಪಾಯಿ. ಇದಾದ ನಂತರವಾಗಿ ಆರೋಗ್ಯ ಇಲಾಖೆಯ ವಿಚಾರವಾಗಿ ನೋಡೋದಾದ್ರೆ ನಿಗದಿಯಾದಂತಹ ಅನುದಾನ 10,697 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 6,299 ಕೋಟಿ ರೂಪಾಯಿ. ಇನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನದ ವಿಚಾರವಾಗಿ ನೋಡುವಂತದ್ದಾದ್ರೆ ಬಿಡುಗಡೆಯಾಗಿರುವಂತದ್ದು 18,646 ಕೋಟಿ ರೂಪಾಯಿ. ನಿಗದಿಯಾದಂತಹ ಅನುದಾನ 34,439 ಕೋಟಿ ರೂಪಾಯಿ ಆಗಿರುವಂತದ್ದು. ಇನ್ನು ಆಹಾರ ಇಲಾಖೆಯಲ್ಲಿ ನೋಡೋದಾದ್ರೆ ಬಿಡುಗಡೆಯಾದಂತಹ ಅನುದಾನ 99,48 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 4,082 ಕೋಟಿ ರೂಪಾಯಿ. ಇನ್ನು ಇಂಧನ ಇಲಾಖೆ ವಿಚಾರವಾಗಿ ನೋಡೋದಾದ್ರೆ ನಿಗದಿಯಾದಂತಹ ಅನುದಾನ 23,173 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 14,892 ಕೋಟಿ ರೂಪಾಯಿ. ಜಲಸಂಪನ್ಮೂಲ ಇಲಾಖೆಯಲ್ಲಿ ನಿಗದಿಯಾದಂತಹ ಅನುದಾನ 16,809 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ ಕೇವಲ 7,587 ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಿಗದಿಯಾದಂತಹ ಅನುದಾನ 21,512 ಕೋಟಿ ರೂಪಾಯಿ. ಆದ್ರೆ ಬಿಡುಗಡೆಯಾಗಿರೋದು ಕೇವಲ 70.95 ಕೋಟಿ ರೂಪಾಯಿ. ಲೋಕೋಪಯೋಗಿ ಇಲಾಖೆಯಲ್ಲಿ ನಿಗದಿಯಾದಂತಹ ಅನುದಾನ 10,176 ಕೋಟಿ ರೂಪಾಯಿ. ಆದ್ರೆ ಬಿಡುಗಡೆಯಾಗಿರೋದು ಕೇವಲ 5,684 ಕೋಟಿ ರೂಪಾಯಿ. ವಸತಿ ಇಲಾಖೆಯನ್ನ ನೋಡುವಂತದ್ದಾದ್ರೆ ನಿಗದಿಯಾಗಿರುವಂತಹ ಅನುದಾನ 3,067 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 1,606 ಕೋಟಿ ರೂಪಾಯಿ. ಶಾಲಾ ಶಿಕ್ಷಣ ಇಲಾಖೆ ವಿಚಾರವಾಗಿ ನಿಗದಿಯಾಗಿರುವಂತಹ ಅನುದಾನ 37,055 ಕೋಟಿ ರೂಪಾಯಿ. ಬಿಡುಗಡೆಯಾಗಿರುವಂತಹ ಅನುದಾನ 22,932 ಕೋಟಿ ರೂಪಾಯಿ. ಸಾರಿಗೆ ಇಲಾಖೆ ನಿಗದಿಯಾಗಿರುವಂತಹ ಅನುದಾನ 65.34 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ ಕೇವಲ 4,023 ಕೋಟಿ ರೂಪಾಯಿ. ಸಮಾಜ ಕಲ್ಯಾಣ ಇಲಾಖೆ ನಿಗದಿಯಾದಂತಹ ಅನುದಾನ 5,095 ಕೋಟಿ ರೂಪಾಯಿ. ಬಿಡುಗಡೆಯಾಗಿರುವಂತದ್ದು ಕೇವಲ 3,028 ಕೋಟಿ ರೂಪಾಯಿ. ಯೋಜನಾ ಇಲಾಖೆಗೆ ನಿಗದಿಯಾದಂತಹ ಅನುದಾನ 3,841 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 429 ಕೋಟಿ ರೂಪಾಯಿ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ನಿಗದಿಯಾದಂತಹ ಅನುದಾನ 4,331 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 3,062 ಕೋಟಿ ರೂಪಾಯಿ. ಆರ್ಥಿಕ ಇಲಾಖೆಗೆ ನಿಗದಿಯಾದಂತಹ ಅನುದಾನ 34,167 ಕೋಟಿ ರೂಪಾಯಿ. ಬಿಡುಗಡೆಯಾದಂತಹ ಅನುದಾನ 26,340 ಕೋಟಿ ರೂಪಾಯಿ. ಸೊ ಒಟ್ಟಾರೆಯಾಗಿ ಪ್ರಮುಖ ಇಲಾಖೆಗಳಿಗೆ ಎಷ್ಟು ಬಿಡುಗಡೆಯಾಗಿತ್ತು, ನಿಗದಿಯಾಗಿರುವಂತದ್ದು ಹಾಗೆ
ಬಿಡುಗಡೆಯಾದಂತಹ ಅನುದಾನದ ವಿಚಾರದಲ್ಲಿ ವ್ಯತ್ಯಾಸವನ್ನ ಕೂಡ ಈಗ ಗಮನಿಸಿದ್ದೇವೆ. ಹೈಕಮಾಂಡ್ ತಲೆಬಿಸಿ ಏರಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಕಿತ್ತಾಟ, ಕಾಂಗ್ರೆಸ್ನ ಭಿನ್ನಮತ ಹೈಕಮಾಂಡ್ಗೆ ಭಾರಿ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಕಾಂಗ್ರೆಸ್ಸಿನ ಒಳಜಗಳ, ಭಿನ್ನಮತದ ಬಗ್ಗೆ ರಾಗ ಕೇಳಿ ಬರ್ತಾ ಇದೆ. ಒಂದು ಕಡೆ ಒಳಜಗಳ, ಭಿನ್ನಮತದ ಬಗ್ಗೆ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಹೈಕಮಾಂಡ್ ವಿಚಾರದಲ್ಲಿ ತಲೆಬಿಸಿ ಜೋರಾಗ್ತಾ ಇದೆ.